ನಿದ್ರಾದೇವಿಯ ಷರತ್ತು. ವನವಾಸ ವರ್ಷದ 14 ವರ್ಷದುದ್ದಕ್ಕೂ ಲಕ್ಷ್ಮಣ ತನ್ನ ಸೋದರ ರಾಮ ಮತ್ತು ಅತ್ತಿಗೆ ಸೀತಾಮಾತೆಯ ರಕ್ಷಣೆಗಾಗಿ ನಿದ್ರೆಗೆಟ್ಟಿರುತ್ತಾನೆ ಎಂಬ ಮಾತಿದೆ. ಆ ಕಾರಣದಿಂದಲೇ ಆತನನ್ನು ಗುಡಾಕೇಶ್ ಎನ್ನುತ್ತಾರೆ. ಅರಣ್ಯವಾಸದ ಮೊದಲ ದಿನ ನಿಶಾದೇವಿ ಲಕ್ಷ್ಮಣನ ಮುಂದೆ ಪ್ರತ್ಯಕ್ಷಳಾಗುತ್ತಾಳೆ. ಆ ಸಮಯದಲ್ಲಿ ರಾಮ ಮತ್ತು ಸೀತೆ ನಿದ್ರೆಗೆ ಜಾರಿರುತ್ತಾರೆ. ಆಗ ನಿಶಾದೇವಿಯನ್ನು ಲಕ್ಷ್ಮಣ ತನಗೆ 14 ವರ್ಷ ನಿದ್ರೆ ಬಾರದಂತೆ ಮಾಡು ಎಂದು ಕೇಳಿಕೊಳ್ಳುತ್ತಾನೆ. ಆದರೆ ನಿದ್ರಾದೇವಿ ಲಕ್ಷ್ಮಣನಿಗೆ ಕೆಲವೊಂದು ಷರತ್ತುಗಳನ್ನು ವಿಧಿಸುತ್ತಾಳೆ. ನಿನ್ನ ಪತ್ನಿಯ ಅನುಜ್ಞೆ ಪಡೆದಿದ್ದೀಯಾ ಎಂದು ಕೇಳುತ್ತಾಳೆ. ಆನಂತರ ನಿದ್ರಾದೇವಿ ಲಕ್ಷ್ಮಣನ ಹೆಂಡತಿ ಊರ್ಮಿಳೆ ಬಳಿ ಹೋಗುತ್ತಾಳೆ. ಊರ್ಮಿಳೆಯು ಸೀತಾದೇವಿಯ ಸಹೋದರಿ. ತನ್ನ ಗಂಡನ ನಿದ್ರೆಯನ್ನು ಆಕೆ ಪಡೆಯುತ್ತಾಳೆ. 14 ವರ್ಷಗಳ ಕಾಲ ನಿದ್ರೆಗೆ ಜಾರುತ್ತಾಳೆ. ಆ ಕಾರಣ ಊರ್ಮಿಳೆಯ ವ್ಯಾಖ್ಯಾನ ಕಥೆಯಲ್ಲಿ ಅಷ್ಟಾಗಿ ಬರುವುದಿಲ್ಲ. ರಾವಣನ ಮಗ ಮೇಘನಾಥನನ್ನು ಯಾರು 14 ವರ್ಷಗಳ ನಿದ್ರಾಹೀನರಾಗಿರುತ್ತಾರೋ ಅವರು ಮಾತ್ರ ಕೊಲ್ಲಬಹುದು ಎನ್ನುವುದಾಗಿರುತ್ತದೆ. ಹೀಗೆ ನಿಶಾದೇವಿಯು ಲಕ್ಷ್ಮಣನಿಗೆ ವರವನ್ನು ನೀಡುತ್ತಾಳೆ. ಆದರೆ ನಿದ್ರಾದೇವಿಯು ಕೊಟ್ಟ ಷರತ್ತನ್ನು ಲಕ್ಷ್ಮಣನ ಪತ್ನಿಯಾದ ಊರ್ಮಿಳೆಯು ಶಿರಸಾಪಾಲಿಸುತ್ತಾಳೆ. ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳೊಂದಿಗೆ.